ಮಗಳನ್ನ ನಾನು ಉಳಿಸ್ಕೊಂತೀನಿ. ಬಾ, ನಿನ್ನ ನೋಡ್ಕೊಂತೀನಿ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ನಮ್ಮಿಬ್ರಲ್ಲಿ ಯಾರು ಗೆಲ್ತಾರೋ ನಾನು ನೋಡ್ಬೇಕು. ಮೊದಲು ನೀನ್ ನನ್ನ ಹಿಡಿದ್ಯಾ ಅಥವಾ ಅದಕ್ಕೂ ಮುಂಚೆ ನಾನು ಇವಳ ಮುಗಿಸ್ತೀನ ಅಂತ. The game has started. Be alert. ಇವತ್ತು ನೀನು ಉಳ್ಕೊಂಡಿದ್ದು ಒಳ್ಳೇದಾಯ್ತು CS. ಬೈ ಮಿಸ್ಟೇಕ್ ನೀನು ಸತ್ತೋಗಿದ್ದಿದ್ರೆ ನಿನ್ ಮಗಳು ಸಾವು ನೋಡಾಳಕ್ಕೆ ಯಾರು ಇರ್ತಾ ಇರ್ಲಿಲ್ಲ. ನನಗೆ ಮುಟ್ಟಲ್ಲ, ನಿನಗೆ ಏನು ಮಾಡಲ್ಲ, ಡೋಂಟ್ ವರಿ. ನಿನ್ನ ಮಗಳನ್ನ ಕಳ್ಕೊಂಡಿದ್ದ ದುಃಖನೇ ನಿನ್ನ ಇಂಚಿಂಚು ಚುಚ್ಚಿ ಕೊಲ್ಲುತ್ತೆ. ಆ ಕಾಲ ಇನ್ನೂ ದೂರ ಇಲ್ಲ. ಆದಷ್ಟು ಬೇಗ ನಿನ್ನ ಮಗಳನ್ನ ಸಾಯಿಸ್ತೀನಿ. ಅವಳು ಸಾವಿನ ನೋವಲ್ಲೇ ನೀನು ಸಾಯ್ಬೇಕು. ಅದೇ ನಿನಗೆ ಶಿಕ್ಷೆ. ನೀನು ನನಗೆ ಮಾಡಿರೋ ಅನ್ಯಾಯಕ್ಕೆ ಚಂದ್ರಶೇಖರ್, ನರಕ ತೋರಿಸ್ತೀನಿ. ನೀನಿನ್ ಹೆದರ್ಬೇಡ ಪುಟ್ಟ, ಯಾವುದೇ ಕಾರಣಕ್ಕೂ ಹೆದರ್ಬೇಡ. ಭೂಪತಿ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ನಡಿ, ನಾನು ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಸ್ವಿಚ್ ಆಫ್ ಆಗ್ದು ಎಲ್ಲ ಸ್ವಿಚ್ ಆಫ್ ಆಗುತ್ತೆ. ಎಲ್ಲಿ ಹೋಗ್ತಾಳೆ ಇವಳು? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ತಾಳೆ? ಹೀಗೆ ಆದ್ರೆ ನಾನು ಏನಂತ ಅನ್ಕೋಬೇಕು? ತಿರ್ಗಿ ಏನ್ ಮಾಡ್ಕೊಂಡ್ಲು ಇವಳು? ನೀವಿನ್ ಹೊರಡಿ. ಅಮ್ಮ ನಿಮ್ಗೋಸ್ಕರ ಕಾಯ್ತಿರ್ತಾಳೆ. ಅವಳಿಗೂ ಟೆನ್ಷನ್ ಆಗಿರುತ್ತೆ ಅಲ್ವಾ? ನೀನು ನನ್ನನ್ನು ಕ್ಷಮಿಸಿದ್ಯಾ ಅಂತ ಅವಳಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾನು ಫೋನಲ್ಲಿ ಹೇಳೋದು ಬೇಡ, ಡೈರೆಕ್ಟಾಗಿ ಹೇಳೋಣ ಅಂತ ಸುಮ್ಮನಿದ್ದೆ. ನಾನಿದ್ದನ್ನು ಅವಳಿಗೆ ಹೇಳಬೇಕಾದ್ರೆ ನಾನು ಅವಳ ಮುಖ ನೋಡಬೇಕು. ಅಪ್ಪ, ನಾನ್ ನಿಮ್ಮನ್ನ ಕ್ಷಮಿಸಿದ್ದು ಅಂತ ಪದೇ ಹೇಳ್ಬೇಡಿ. ನನ್ಗೊಂಥರ ಆಗುತ್ತೆ. ನೀವು ನನ್ನಪ್ಪ, ನಿಮ್ಮನ್ನು ಕ್ಷಮಿಸೋಷ್ಟು ತೊಟ್ಟೋಳಲ್ಲಪ್ಪ ನಾನು. ಸರಿ, ನಾವು ಮೊದಲು ಹಂಗೆ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಓಕೆನಾ? ಏನೋ ಒಂದು. ಸರಿಯಪ್ಪ, ನೀವು ಹೊರಡಿ, ಅಮ್ಮ ಕಾಯ್ತಿರ್ತಾಳೆ. ಸರಿ ನೋಡು ಪುಟ್ಟ, ಹುಷಾರಾಗಿರು. ಒಬ್ಳೇ ಎಲ್ಲೂ ಹೋಗ್ಬೇಡ. ಏನಾದ್ರು ಪ್ರಾಬ್ಲಮ್ ಆದ್ರೆ ಫೋನ್ ಮಾಡಿ, ಆಯ್ತಾ? ಎಲ್ಲೋಗಿದ್ದೆ ನಕ್ಷತ್ರ? ಅವಾಗ್ಲಿಂದ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಫೋನ್ ಹಾಳಾಗಿದೆ ಭೂಪತಿ, ನೀರಿಗೆ ಬಿತ್ತು. ನೀರಿಗೆ ಬಿತ್ತ? ಎಲ್ಲೋಗಿದ್ದೆ ನೀನು? ಇಷ್ಟೊತ್ತು ಎಲ್ಲಿದ್ದೆ? ನನ್ನ ಜೊತೆ ಇದ್ದೆ. ನಿಮ್ ತಂದೆ ಕರೆದಾಗ ನೀನ್ ಬರಕ್ಕಾಗಲ್ಲ ಅಂತ ಒಂದ್ಸತಿನೂ ಹೇಳಕ್ಕಾಗಲ್ವಾ? ಕರೆದಿದ್ದು ಅಪ್ಪ ಅಲ್ಲ ಭೂಪತಿ, ಅವನು. ಅವನು ಮತ್ತೆ ಫೋನ್ ಮಾಡಿದ್ದ. ಮತ್ತೆ ಅವನ ಹಳೆ ಚಾಳಿ ಶುರು ಮಾಡ್ಕೊಂಡಿದ್ದಾನೆ ಭೂಪತಿ. ಆದರೆ ಈ ಸಲ ಇಷ್ಟು ದಿನದ ಥರ ಸುಮ್ಮನೆ ಆಟ ಆಡಿ ಹೋಗಿಲ್ಲ ಅವನು. ಜೀವ ತೆಗೆಯೋ ಮಟ್ಟಕ್ಕೆ ಹೋಗಿದ್ದ ಭೂಪತಿ. ಜೀವ ತೆಗೆಯೋದು ಅಂದ್ರೆ ಏನ್ ಮಾಡ್ದ? ನಿನ್ಗೇನು ಆಗಿಲ್ಲ ತಾನೆ? ಅವನ ಗುರಿ ನಾನಾಗಿರಲಿಲ್ಲ, ಅಪ್ಪ ಆಗಿದ್ರು. ನಕ್ಷತ್ರ, ಏನ್ ಹೇಳ್ತಾ ಇದ್ಯಾ? ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀಯಾನೆ? ಹ್ಞೂ ಕಣೋ, ಇಷ್ಟು ದಿನ ನನ್ನನ್ನು ಕರ್ಕೊಂಡೋಗಿ ನಿನಗೆ ಚಾಲೆಂಜ್ ಮಾಡ್ತಿದ್ದ. ಆದರೆ ಈ ಸಲ ಅವ್ನಿಗೆ ತೊಂದರೆ ಕೊಟ್ಟು ನನ್ನೊಬ್ಬಳನ್ನೇ ಅಲ್ಲ ಕರ್ಸ್ಕೊಂಡಿದ್ದಾನೆ. ಇವತ್ತಪ್ಪ ಜೀವಂತವಾಗಿ ಉಳಿದಿದ್ದೆ ಹೆಚ್ಚು. ಇದು ನನಗೆ ಯಾಕೆ ಹೇಳಿಲ್ಲ ನಕ್ಷತ್ರ? ನೀನ್ ಒಬ್ಳೆ ಯಾಕೆ ಹೋಗ್ಬೇಕಾಗಿತ್ತು? ನಿನ್ನಪ್ಪ ಜೀವಂತವಾಗಿ ಬೇಕು ಅಂದ್ರೆ ನಾನು ಹೇಳೋ ಕಡೆ ನೀನೊಬ್ಳೆ ಬಾ ಅಂತ ಫೋನ್ ಮಾಡಿದ್ದ. ಅಂದ್ರೆ ಬೇರೆ ದಾರಿ ಇರ್ಲಿಲ್ವೋ? ನಾನೊಬ್ಳೆ ಹೋಗ್ಬೇಕಾಯ್ತು. ಈ ಸಲ ಹೊತ್ಕೊಂಡು ಹೋಗೋದೆಲ್ಲ ಏನಿಲ್ಲ. ನೀನ್ ಎಲ್ಲಿರ್ತೀಯೋ ಅಲ್ಲೇ ಬರ್ತೀನಿ. ಎಲ್ರ ಮುಂದೆ ನಿನ್ ಕತೆ ಮುಗಿಸ್ತೀನಿ, ನೆನ್ಪಿಟ್ಕೊ. ನೀನ್ ಯಾವಾಗ ತುಂಬಾ ಖುಷಿಯಾಗಿರ್ತೀಯಲ್ಲ ಅವತ್ತು ಬರ್ತೀನಿ. ಅಲ್ಲಿ ಬಂದು ಖುಷಿನೆಲ್ಲ ಸಾಯಿಸಿ ಆ ಜಾಗ ಸ್ಮಶಾನ ಮಾಡ್ತೀನಿ.
ನಾನು ಆಗ್ಲಿಂದ ಇವಾಗ ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ? ನಾನೊಬ್ಳು ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಅಂತ ನಿಮಗೆ ಮರ್ತೋಗುತ್ತಾ ಹೇಗೆ? ಏನಾಯ್ತೀಗ? ಏನಾಯ್ತಾ? ಅಲ್ಲ, ನೀವು ಹೇಳಿದ್ದೇನು ಮಾಡಿರೋದೇನು? ಏನು? ಇವತ್ತು ಆ CS ಒಂದ್ ಗತಿ ಕಾಣಿಸಿ ಒಂದ್ ಸಾವಿನ ಸುದ್ದಿ ಕೊಡ್ತೀನಿ ಅಂತ ಅಂದಿದ್ರಿ. ಇವಾಗ ನೋಡಿದ್ರೆ ಅವನನ್ನ ಬಿಟ್ಟು ಕಳ್ಸಿದ್ದೀರಾ. ನಿಮ್ ಕೈಲಿ ಅವನ್ಗೊಂದ್ ಗತಿ ಕಾಣಿಸಕ್ ಆಗುತ್ತೋ ಇಲ್ವೋ ಅಷ್ಟು ಕರೆಕ್ಟಾಗಿ ಹೇಳಿ. ಹಲೋ, ಮಾತು ಟ್ರ್ಯಾಕ್ ತಪ್ತಾ ಇದೆ, ಸ್ವಲ್ಪ ನೋಡ್ಕೋ, ಹುಷಾರಾಗಿ ಮಾತಾಡು. ನನಗೆ ಈ ಆಟಿಟ್ಯೂಡ್, ಕ್ವೆಶನ್ಸ್, ವಾಯ್ಸ್ ರೇಸ್ ಮಾಡ್ದಲ್ಲ ಇಷ್ಟ ಆಗಲ್ಲ ಅಂತ ಹೇಳಿಲ್ವಾ? ಹಾ, ಅದು ಆ CSಗೆ ಒಂದು ಗತಿ ಕಾಣಿಸ್ದೆ ಹಾಗೆ ಬಿಟ್ರಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಇನ್ನು ಎಷ್ಟು ದಿನ ಹೀಗೆ? ಮೊನ್ನೆ ನೋಡಿದ್ರೆ ಆ ನಕ್ಷತ್ರನ ಕಿಡ್ನಾಪ್ ಮಾಡಿದ್ರಿ, ಏನೋ ಒಂದು ಚಮ ಕೊಟ್ಟು ಬಿಟ್ರಿ. ಇವತ್ತು ಆ CSನ ನೀವಿರೋ ಕಡೆನೆ ಕರೆಸ್ಕೊಡ್ರಿ, ಜೇಲ್ ಸಹಿತ ಬಿಟ್ರಿ. ಇದೇ ಥರ ಆದ್ರೆ ನನಗೆ ಡಿಸಪಾಯಿಂಟ್ ಆಗಲ್ವಾ? ಇನ್ನೊಬ್ರು ಖುಷಿ ಕೊಡಬೇಕು ಅಂತ ಈ ಮೌರ್ಯ ಕೆಲಸ ಮಾಡ್ತಿಲ್ಲ, ನಾನು ನನಗೋಸ್ಕರ ಮಾಡ್ತಿದ್ದೀನಿ. ಇಷ್ಟು ದಿನ ಆಟ ಆಡಬೇಕು, ಮಜಾ ತಗೋಬೇಕನ್ನಿಸ್ತು, ಮಾಡಿದೆ. ಇಲ್ಲಿ ಗಾಯ ಮಾಡಿ ಅದನ್ನ ಆಟ ಆಡ್ಸೋದ್ರಲ್ಲಿರೋ ಮಜಾ ಒಂದೇ ಸಲ ಅದ್ರ ಕತೆ ಮುಗಿಸೋದು ಸಿಗಲ್ಲ ಶ್ವೇತಾ. ಅಟ್ಲೀಸ್ಟ್ ನಮ್ಮ ಆಟ ಯಾವಾಗ ಮುಗಿಯುತ್ತೆ ಅಂತಾದರೂ ಹೇಳ್ತೀರಾ? ಅಲ್ಲಿವರೆಗೂ ನಾನು ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ಳಲ್ಲ. ಮುಗೀತು, ಇವತ್ತಿಗೆ ಮುಗೀತು. ಐ ಆಮ್ ಸ್ಯಾಟಿಸ್ಫೈಡ್. ಇನ್ನೊಂದು ಸಲ ನಾನು ಮುಟ್ದೆ ಅಂತಂದರೆ ಕತೆ ಮುಗೀತು ಅಂತ ಅರ್ಥ. ರಿಯಲಿ ನಂಬೋದಾ? ಯಾರನ್ನೂ ನಂಬಿಸಿ ನನಗೇನಾಗಬೇಕು? ಒಟ್ಟಿನಲ್ಲಿ ಆ ನಕ್ಷತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿರೋದಂತೂ ಹೌದು. ಯಾವಾಗ? ಆದಷ್ಟು ಬೇಗ. ಅವಳು ತುಂಬ ಖುಷಿಯಾಗಿರುವಾಗ ಬಂದು ಪ್ರಾಣ ತೆಗಿತೀನಿ ಅಂದಿದ್ದೀನಿ. ಅವಳು ಖುಷಿಯಾಗಿರೋದ ಅಂದರೆ ಇನ್ನೂ ಅದಕ್ಕೆ ಎಷ್ಟು ದಿನ ಕಾಯಬೇಕು? ಇವತ್ತು ಒಂದಿನ, ನಾಳೆ ಅವಳ ಬರ್ತ್ಡೇ. ಅವರಪ್ಪ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ತಾನೆ. ಎಲ್ಲರೂ ಖುಷಿಯಾಗಿ ಮೈ ಮರೆತಿರ್ಬೇಕಾದ್ರೆ ನಾನು ಅಲ್ಲಿಗೆ ಹೋಗಿ ಆ ಜಾಗನ ಸ್ಮಶಾನ ಮಾಡ್ಬಿಡ್ತೀನಿ. ವೇಟ್ ಅಂಡ್ ವಾಚ್. ನೀರು ಹೇಳ್ತಾ ಇದ್ದೀರಾ? ನಕ್ಷತ್ರ ನೀರಿಗೆ ಹಾರಿ ನಿಮ್ಮನ್ನು ಕಾಪಾಡಿದ್ಲಾ? ಹೌದು ಆರ್ತಿ, ನೀರಿಗೆ ಹಾರಿದ್ಲು. ಈ ಅಪ್ಪನಿಗೋಸ್ಕರ ಯಾವುದನ್ನು ಲೆಕ್ಕಿಸದೆ ಜಿಗಿದ್ಲು, ನನ್ನನ್ನು ಕಾಪಾಡ್ಕೊಂಡ್ಲು. ಇವತ್ತು ಅವಳಿರ್ಲಿಲ್ಲ ಅಂದ್ರೆ ನಾನು ಉಳಿತಿರ್ಲಿಲ್ಲ. ಹಾಗೆಲ್ಲ ಮಾತಾಡಬೇಡಿ. ನನ್ನ ಮಗಳಲ್ಲ ರೀ, ನನ್ನ ಸೌಭಾಗ್ಯ ಉಳ್ಸಕ್ಕೆ ಅಂತಾನೆ ಬಂದಿರೋ ದೇವತೆ. ಪ್ರತಿ ಸಲ ದೇವ್ರ ಥರ ಬಂದು ನಿಮ್ಮನ್ನ ಕಾಪಾಡ್ತಾ ಇದ್ದಾಳೆ ಅವಳು. ಅಣ್ಣ, ನಿನಗಾಗ್ಲಿ ನಕ್ಷತ್ರಂಗಾಗ್ಲಿ ಏನೂ ಆಗಿಲ್ಲ ಅಲ್ವಾ? ಇಬ್ರು ಆರಾಮಾಗಿದ್ದೀರ ತಾನೇ? ಇಲ್ಲ ಭಾರ್ಗವಿ, ದೇವ್ರ ದಯೆ, ಇಬ್ರು ನೀರಿಂದ ಮೇಲಕ್ಕೆ ಬಂದ್ವಿ. ಅದೆಲ್ಲ ಇರಲಿ ಆರ್ತಿ, ನನಗೊಂದು ಗುಡ್ ನ್ಯೂಸ್ ಹೇಳಬೇಕು. ಇಷ್ಟೆಲ್ಲ ಕೆಟ್ಟದ್ರ ನಡುವೆ ನನಗೊಂದು ನಿಧಿ ಸಿಕ್ತು. ಅದ್ರ ಮುಂದೆ ಇದೆಲ್ಲ ಯಾವುದೂ ಇಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ನಿಧಿ ಸಿಕ್ತಾ? ನನಗೆ ನನ್ನ ಮಗಳು ನನಗೆ ಸಿಕ್ಕಿದ್ಲು ಆರ್ತಿ. ನನ್ನ ಹಳೆ ನಕ್ಷತ್ರ ನನಗೆ ಸಿಕ್ಕಿದ್ಲು. ಅಂದ್ರೆ ನಕ್ಷತ್ರ ನಿಮ್ಮನ್ನು ಕ್ಷಮಿಸ್ಬಿಟ್ಲಾ? ಹೂ ಆರ್ತಿ, ಕ್ಷಮಿಸಿದ್ಲು. ನಾನು ಮಾಡಿದ್ದನ್ನೆಲ್ಲ ಮರೆತು ನನ್ನನ್ನ ಅಪ್ಪ ಅಂತ ಕರೆದ್ಲು. ಇನ್ಮೇಲೆ ನಿಮ್ಮನ್ನ ದೂರ ಇಡಲ್ಲ, ನಿಮಗ್ ಬೇಜಾರು ಮಾಡಲ್ಲ ಅಂತಂದ್ಲು. ಏನ್ರಿ ಹೇಳ್ತಿದ್ದೀರಾ? ನಿಜ ಹೇಳ್ತಿದ್ದೀರಾ ತಾನೆ? ನಕ್ಷತ್ರ ನಿಮ್ಮನ್ನು ಕ್ಷಮಿಸ್ಬಿಟ್ಲಾ? ಅಪ್ಪ ಮಗಳಿಬ್ರು ಒಂದಾಗ್ಬಿಟ್ರಾ? ಥ್ಯಾಂಕ್ ಯು. ಅಪ್ಪ ಮಗಳಿಬ್ರನ್ನ ಒಂದು ಮಾಡ್ಬಿಟ್ಟಿಯಲ್ಲ. ನನ್ಗಿದ್ದಿದ್ದು ಅದೊಂದೇ ಯೋಚನೆ ರೀ. ಇವತ್ತಿಗೆ ಆ ಯೋಚನೆನೂ ಕಳೀತು. ಇವಾಗ ನಿಮ್ಗೆ ಆನೆ ಬಲ ಬಂದಂಗೆ ಆಗಿರ್ಬೇಕಲ್ವಾ? ಕೇಳ್ತಿಯಲ್ಲ, ಅವಳು ನನ್ನನ್ನು ಅಪ್ಪ ಅಂತ ತಬ್ಕೊಂಡಾಗ ನನಗೆ ಜೀವ ಬಂದಂಗಾಯ್ತು. ನನ್ನನ್ನು ಕ್ಷಮಿಸಿದ್ದೀನಿ ಅಂತಂದಾಗ ಆ ಖುಷಿ ನನಗೆ ತಡ್ಕೊಳಕ್ಕಾಗ್ಲಿಲ್ಲ ಆರ್ತಿ. ಇನ್ಯಾವ ಯೋಚನೆನೂ ಇಲ್ಲ ನನಗೆ. ನನ್ನ ಮಗಳೇ ನನ್ನನ್ನು ಒಪ್ಕೊಂಡಲ್ಲ, ಅಷ್ಟು ಸಾಕು. ಇನ್ನದು ಯಾವನ್ ಬರ್ತಾನೋ ನಾನು ನೋಡ್ತೀನಿ.
ಇದನ್ ಕೇಳಿ ಜೀವಕ್ಕೆ ಸಮಾಧಾನ ಆಯ್ತು ಅಣ್ಣ. ನೀನು ಊಟ ತಿಂಡಿ ಬಿಟ್ಟು ಅವಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೋಡಕ್ಕೆ ಆಗ್ತಿರ್ಲಿಲ್ಲ. ಇನ್ನು ಹಾಗಲ್ಲ, ಏನೂ ಆಗಲ್ಲ ಭಾರ್ಗವಿ, ಖುಷಿಯಾಗಿರ್ತೀನಿ. ಇನ್ನು ಎಂಥ ಬೆಟ್ಟ ಬಂದರೂ ಅದನ್ನ ಕುಟ್ಟಿ ಪುಡಿ ಮಾಡೋ ತಾಕತ್ ಬಂದಿದೆ ಈ CS ಗೆ. ನೋಡ್ತಾ ಇರಿ, ನಾಳೆ ನಕ್ಷತ್ರನ ಬರ್ತ್ಡೇನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ನನಗೆ ಯೋಚನೆ ಆಗಿತ್ತು, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಬಾ ಅಂತಂದ್ರೆ ಅವಳು ಬರ್ತಾಳ, ನಮ್ಮ ಜೊತೆ ಖುಷಿಯಾಗಿರ್ತಾಳ ಅಂತ. ಆದ್ರೆ ಈಗ ಅವಳೇ ಒಪ್ಕೊಂಡ ಮೇಲೆ ಇನ್ನೇನುವರಿ, ಹಿಂದೆ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು, ಅಷ್ಟು ಗ್ರ್ಯಾಂಡಾಗಿ ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ, ನೋಡ್ತೀನಿ. ಭೂಪತಿ, ಮಧ್ಯರಾತ್ರಿ ಆಯ್ತು, ಎಲ್ಲೋದ ಇವನು? ಇವನ್ ಕೆಲಸ ಇನ್ನೂ ಮುಗ್ದಿಲ್ವಾ? ಲ್ಯಾಪ್ಟಾಪ್ ಇಟ್ಕೊಂಡು ಕೂತ್ಕೊಂಡ್ರೆ ಊಟ ತಿಂಡಿ ನಿದ್ದೆ ಏನು ಬೇಡ ಅವನಿಗೆ. ಭೂಪತಿ, ಎಲ್ಲೋಗಿದ್ದೆ? ಟೈಮ್ ನೋಡು ಎಷ್ಟಾಗಿದೆ. ಬಾ ಮಲ್ಕೋ, ನಿದ್ದೆ ಬರ್ತಿಲ್ವಾ ನಿಂಗೆ? ಬಾ ನನ್ನ ಜೊತೆ. ಎಲ್ಲಿಗೆ? ಹೇಳ್ತೀನಿ ಬಾ. ಇಷ್ಟೊತ್ತಲ್ಲಿ ಏನು ನಿಂದು? ಮಲ್ಕೋ, ನಾನು ಕಣ್ಣು ಎಳಿತಿದೆ. ಬಾ ಅಂದಲೇ ಬರಬೇಕು, ಬಾ. ಭೂಪತಿ, ಇವತ್ ನನ್ ಬರ್ತಡೇನಾ? ನಾನ್ ನೋಡು, ನಾನ್ ಮರ್ತೇ ಹೋಗಿದ್ದೆ. ಇದನ್ನೆಲ್ಲ ಯಾವಾಗ ಮಾಡಿದ್ಯೋ? ನನಗೆ ಗೊತ್ತೇ ಆಗ್ಲಿಲ್ಲ. ಯಾವಾಗಲೂ ಮಾಡಿದೆ. ಈಗ ಬಾ, ಕೇಕ್ ಕಟ್ ಮಾಡುವಂತೆ. ಹನ್ನೆರಡು ಗಂಟೆ ಆಗಿ 10 ನಿಮಿಷ ಆಯ್ತು. ಯಾರು ನನ್ನ ಕಾಲ್ ಮಾಡಿ ವಿಷಯ ಮಾಡಿಲ್ಲ. ಯಾರಿಗೂ ನನ್ನ ಬರ್ಡೇ ಅಂತ ನೆನಪೇ ಇಲ್ಲ ಅನ್ಸುತ್ತೆ. ನನ್ನ ಹತ್ರ ದುಡ್ಡಿದ್ದಾಗ ಒಳ್ಳೆ ನಾಯಿಗಳ ಥರ ಕ್ಯೂ ಅಲ್ಲಿ ನಿಂತ್ಕೊಂಡು ಬರ್ಡೇಗೆ ವಿಶ್ ಮಾಡ್ತಿದ್ರು, ಮೆಸೇಜ್ ಮಾಡ್ತಿದ್ರು. ಯಾಕಂದ್ರೆ ನೆಕ್ಸ್ಟ್ ಡೇ ನಾನು ಪಾರ್ಟಿ ಕೊಡಿಸ್ತೀನಿ ಅಂತ ಗೊತ್ತಿತ್ತಲ್ವಾ, ಆವಾಗ ನನ್ನ ಬಕೆಟ್ ಇಡುತ್ತಿದ್ರು. ಆದ್ರೆ ಇವಾಗ ಯಾರಿಗೂ ನನ್ನ ನೆನಪೇ ಇಲ್ಲ, ಯಾರಿಗೂ ಬೇಕಾಗೂ ಇಲ್ಲ. ನನ್ಗೊಬ್ಬ ಅಪ್ಪ ಇದಾರಲ್ಲ, ಅಟ್ಲೀಸ್ಟ್ ಅವ್ರಿಗಾರು ನೆನಪಿದ್ಯಾ ಅಂತ ನೋಡ್ಬೇಕು. ನಕ್ಷತ್ರ, ಬಾ, ನಿನಗಿಷ್ಟ ಅಂತ ಭೂಪತಿ ಕೇಕ್ ತರಿಸಿದಾನೆ. ಕಣ, ಥ್ಯಾಂಕ್ಸ್. ನನ್ನ ಬರ್ತಡೇ ನಾನೇ ಮರ್ತೋಗಿದ್ರು ನೀನ್ ನೆನ್ಪಿಟ್ಕೊಂಡು ಇಷ್ಟೆಲ್ಲ ಮಾಡಿದಲ್ಲ, ತುಂಬಾ ಥ್ಯಾಂಕ್ಸ್ ಕಣ. ಮೊದಲು ಕೇಕ್ ಕಟ್ ಮಾಡು, ಟೈಮ್ ಆಯ್ತು, ನಾವು ಮಲ್ಕೋಬೇಕು. ಹೆಲ್ ವಿತ್ ಮೈ ಲೈಫ್. ಲಾಸ್ಟ್ ಇಯರ್ ನನ್ನ ಬರ್ಡೇ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಗ್ರ್ಯಾಂಡ್ ಆಗಿತ್ತು. ಐ ಫೆಲ್ ಲೈಕ್ ಅ ಪ್ರಿನ್ಸೆಸ್. ಆ ಗೌನ್, ಆ ಸೆಲೆಬ್ರೇಷನ್, ನನ್ನ ಫ್ರೆಂಡ್ಸ್, ಆ ಕೇಕ್, ಆ ಲಕ್ಸುರಿ. ಗಾಡ್, ನಿನ್ನ ಬರ್ಡೇಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ತಗೋ. ಅರೆ, ಹೊಸ ಫೋನು. ನನ್ನ ಫೋನ್ ಕೆಟ್ಟೋಗಿದ್ದಕ್ಕೂ ನನ್ನ ಬರ್ತಡೇ ಬಂದಿದ್ದಕ್ಕೂ ಸರಿ ಹೋಯ್ತು. ತುಂಬಾ ಥ್ಯಾಂಕ್ಸ್ ಕಣೋ. ಹಲೋ ಭೂಪತಿ, ನಕ್ಷತ್ರ ಇದ್ದಾಳ ಅಲ್ಲಿ, ಸ್ವಲ್ಪ ಫೋನ್ ಕೊಡ್ತೀಯಾ? ಕೊಟ್ಟೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅತ್ತೆ. ಅಲ್ಲೇನ್ ನಡೀತಿದೆ? ಇಲ್ಲ, ಭೂಪತಿ ನನಗೆ ಹೊಸ ಫೋನ್ ಗಿಫ್ಟ್ ಕೊಟ್ಟ, ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಿಸ್ದ. ಹೌದಾ, ಗುಡ್. ಎಲ್ಲರೂ ವಿಶ್ ಮಾಡಿದ್ರೇನೆ? ಹ್ಞೂ ಅಮ್ಮ, ಎಲ್ಲರೂ ಇಲ್ಲೇ ಇದ್ದಾರೆ. ನಿಮ್ಮಪ್ಪ ಅಂತೂ ಈಗಲೇ ಅಲ್ಲಿಗೆ ಬಂದು ನೇರವಾಗಿ ವಿಶ್ ಮಾಡ್ತೀನಿ ಅಂತ ಕುಣಿತಾ ಇದ್ರು. ಬೈದ್ಬಿಟ್ಟು ಕೂಡ್ಸಿದ್ದೀನಿ. ಇಷ್ಟು ಹೊತ್ತಲ್ಲಿ ಅಲ್ಲಿ ಹೋದ್ರೆ ಚೆನ್ನಾಗಿರಲ್ಲ, ನಾಳೆ ಹೋಗಿ ವಿಶ್ ಮಾಡಿ ಅಂತ ಹೇಳಿದ್ದೀನಿ. ಮಗಳಿಗೆ ಮಧ್ಯರಾತ್ರಿನ ವಿಶ್ ಮಾಡ್ಬೇಕು ಅಂತ ಈ ಅಪ್ಪಂಗ ಆಸೆ ಆಗಲ್ವಾ? ಮಧ್ಯರಾತ್ರಿ ಮಾಡಿದ್ರೇನು ಮಧ್ಯಾಹ್ನ ಮಾಡಿದ್ರೇನು ಎರಡು ಒಂದೇ ಅಲ್ವಾ?
ಪುಟ, ನಾಳೆ ನಾನೊಂದು ದೊಡ್ಡದಾಗಿ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದ್ದೀನಿ. ನೀ ನಮ್ಮ ಮನೆಗೆ ಬಂದ್ಮೇಲೆ ನಡೀತಿರೋ ಮೊದಲನೇ ಬರ್ತ್ಡೇ ಅಲ್ವಾ, ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಅಯ್ಯೋ ಅಪ್ಪ, ಅದೆಲ್ಲ ಯಾಕೆ? ನನ್ಗದೆಲ್ಲ ಏನು ಬೇಡ. ನಾಳೆ ಬೆಳಿಗ್ಗೆ ಬೇಕಿದ್ರೆ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾನು ಯಾರ ಮಾತು ಕೇಳಲ್ಲ. ದೇವಸ್ಥಾನಕ್ಕೆ ಹೋಗೋದೇನು, ಮನೇಲೆ ದೊಡ್ಡ ಪೂಜೆ ಮಾಡೋಣ. ಆಮೇಲೆ ರಾತ್ರಿ ಪಾರ್ಟಿ. ಎಲ್ಲಿ ಭೂಪತಿ ಫೋನ್ ಕೊಡು. ಅಪ್ಪ, ನನ್ನ ಮಾತು ಕೇಳಿ, ಅದೆಲ್ಲ ಏನು ಬೇಡ. ನೀನ್ ಫೋನ್ ಕೊಡು. ನೀನು ಹೇಳಿ ಭೂಪತಿ, ನಾಳೆ ನನ್ನ ಮಗಳ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ಆಸೆ. ಸೊ ನಾಳೆ ನನ್ನ ಜೊತೆ ಅವಳನ್ನ ಕಳಿಸ್ಕೊಡ್ತೀಯಾ? ಬೆಳಗ್ಗೆನೆ ಬರ್ತೀನಿ. ನಾಳೆ ಅವಳ ಲೈಫಲ್ಲಿ ದ ಮೋಸ್ಟ್ ಮೆಮೊರಬಲ್ ಡೇ ಆಗಿರ್ಬೇಕು. ಅವಳು ಇದುವರೆಗೂ ಯಾವತ್ತೂ ಅಷ್ಟು ಖುಷಿ ಆಗಿರಬಾರ್ದು, ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಕಳಿಸ್ಕೊಡ್ತೀಯಾ ಪ್ಲೀಸ್? ಪ್ಲೀಸ್. ನೀನ್ ಯಾವಾಗ ತುಂಬಾ ಖುಷಿಯಾಗಿರ್ತೀಯಲ್ಲ ಅವತ್ತು ಬರ್ತೀನಿ. ಅಲ್ಲಿ ಬಂದು ಖುಷಿನೆಲ್ಲ ಸಾಯಿಸಿ ಆ ಜಾಗ ಸ್ಮಶಾನ ಮಾಡ್ತೀನಿ. ನಕ್ಷತ್ರ ತುಂಬ ಖುಷಿಯಾಗಿರುವಾಗ ಬಂದು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಅಂದರೆ ನಾಳೆ ನಕ್ಷತ್ರನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರೆ ಅವನಲ್ಲಿ ಖಂಡಿತವಾಗ್ಲೂ ಬರ್ತಾನೆ.